ತನ್ನ ಮಗಳ ಮದುವೆಗೆ ಆ ಬಡ ತಂದೆ ತನ್ನಲ್ಲಿದ್ದ ಒಡವೆಗಳನ್ನ ಮಾರಿ ಮನೆಯನ್ನ ಖರೀದಿ ಮಾಡಿದ್ರು. ತಾನು ಚಾಲಕನಾಗಿ ಡ್ರೈವರ್ ಆಗಿ ಕೆಲಸ ಮಾಡಿ ಒಂದಿಷ್ಟು ಹಣವನ್ನ ಒಟ್ಟು ಮಾಡಿಟ್ಟು ಮನೆಯನ್ನ ಖರೀದಿ ಮಾಡಿದ್ರು. ಆದ್ರೆ ಆ ಮನೆ ಇವತ್ತು ಕಳ್ಕೊಳ್ಳುವ ಭೀತಿಯಲ್ಲಿ ಅವರಿದ್ದಾರೆ. ಪುತ್ರಿಯ ಮದುವೆಗೆ ಅಂತ ಹೇಳಿ ಬಂಗಾರ ಮಾರಿ ಮನೆಯನ್ನ ಖರೀದಿಸಿರುವ ತಂದೆ ಸ್ವಂತ ಮನೆಯಲ್ಲಿ ಮಗಳ ಮದುವೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೇ ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಆ ಕುಟುಂಬ ಇದೆ. ಚಾಲಕ ವೃತ್ತಿ ಮಾಡಿ ಹಣ ಕೂಡಿಟ್ಟಿದ್ದ ಚಾಲಕ ಇವತ್ತು ಅತಂತ್ರರಾಗಿದ್ದಾರೆ. 2 ತಿಂಗಳ ಹಿಂದೆ ಮನೆಯನ್ನ ಖರೀದಿ ಮಾಡಿದ್ದ ಚಾಲಕ ಮಗಳ ಮದುವೆಯ ಆಭರಣವನ್ನ ಅಡ ಇಟ್ಟು ಮನೆ ಖರೀದಿ ಮಾಡಿದ್ರು. ನಮ್ಮ ಮನೆ ಒಡೆದ್ರೆ ಇಲ್ಲೇ ಸಾಯ್ತೀನಿ ಅಂತ ಹೇಳಿ ಕೂತಿದ್ದಾರೆ. ನಮ್ಮ ಹೆಣದ ಮೇಲೆ ಬುಲ್ಡೋಜರ್ ಹತ್ತಿಸ್ಲಿ ಸರ್ಕಾರದ ವಿರುದ್ಧ. ನಾನು ಬಂದು 3 ತಿಂಗಳ ಮುಂದೆ ಪರ್ಚೇಸ್ ಮಾಡಿರೋದು. ಈ ಸೈಡ್ ಬಂದು ನಮ್ಮ ಮನೆ ಇದ್ದು ಆ ಗೋವಿಂದಪುರದಲ್ಲಿ ಮಾರ್ಬಿಟ್ಟು ನಾನು ಇಲ್ಲಿ 35 ಲಕ್ಷ ಬಂತು. ಅದ್ರಲ್ಲಿ ಮೇಲ್ ಬಂದಿದ್ದೆಲ್ಲ ಒಡವೆ ನನ್ನ ಮಗಳ ಮದುವೆ ಇದ್ದಿದ್ದು ಸ್ಟಾಪ್ ಮಾಡಿಬಿಟ್ಟು ಅದನ್ನು ಒಡವೆ ಇಟ್ಬಿಟ್ಟು ಎಲ್ಲ ಮನೆ ಪರ್ಚೇಸ್ ಮಾಡಿರೋದು ನಾನು. ಇದು ಈ BDA ಅಂತ ನಮ್ಗೆ ಒಂಚೂರು ತಿಳಿವಿರ್ಲಿಲ್ಲ, ಒಂಚೂರು ಗೊತ್ತಿರ್ಲಿಲ್ಲ. ಮತ್ತೆ ಈ ಖಾತಾ ನಾವು ರಿಜಿಸ್ಟರ್ಗೆ ಹೋಗ್ಬೇಕಾದ್ರೆ ನಾವು ಟ್ಯಾಕ್ಸ್ ಕಟ್ಟಿದೀವಿ 3,90,000 ನಾವು ಗವರ್ಮೆಂಟ್ಗೆ. ಅದೇನ್ ಕಟ್ಟಬೇಕು ರಿಜಿಸ್ಟರ್ ಚಾರ್ಜ್ ಅದು ಕಟ್ಟಿದೀವಿ. ಮತ್ತೆ ಈ ಖಾತಾ ಮಾಡಿಸಿದೀವಿ. ಈ ಖಾತಾ ಮಾಡ್ಸೋಕೆ 20 ವರ್ಷದ EC ಬೇಕು ಅಂತ EC ಕೂಡ ತೆಗ್ದಿದ್ದಾರೆ. ಅಲ್ಲೂ ಕೂಡ ನಮ್ಗೆ ಹೇಳಿಲ್ಲ ಇದು BDA ಅಂತ. ಈ ಖಾತಾ ಮಾಡಿಸಿದೀವಿ. ಅದಾದ್ಮೇಲೆ ಬಂದು ಎಲೆಕ್ಟ್ರಿಕ್ ಬಿಲ್ಲು ನಮ್ಮ ಹೆಸರಲ್ಲಿ ಹೋದ್ವಾರ ಮಾಡಿಸಿದೀವಿ. ಇಷ್ಟೆಲ್ಲ ಮಾಡಿದೀವಿ. ಬಟ್ ಅವ್ರು ಬಂದು ಬೆಳಗಿನ ಜಾವ ಮನೆ ಸೀಟ್ ಮನೆ ಮೇಡಮ್ ಮೋಲ್ಡ್ ಮನೆ ಬಿಟ್ಟು ಶೀಟ್ ಮನೇಲಿ ಬಂದು ಚಲಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಸ್ಥಳೀಯರಿಂದ DCM DK ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ. ಒತ್ತುವರಿ ತೆರವಿನ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ಇದೆ. SRK ಲೇಔಟ್ ಸಮೀಪದಲ್ಲೇ DK ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಸಮೀಪದಲ್ಲೇ ಇದು ಬರಲಿದೆ. ಈ ಜಾಗ ಬರುತ್ತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಉದ್ದೇಶಿಸಿದ್ದಾರೆ. ಹೀಗಾಗಿ ನಮ್ಮ ಮನೆಯೆಲ್ಲ ನಾವು ಕಳ್ಕೊಂಡಿದ್ದೀವಿ. ಮನೆ ಕಳೆದುಕೊಂಡ ಸ್ಥಳೀಯ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಚಲಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ, ಇದನ್ನ ಮಾರಾಟ ಮಾಡಿ ಅನ್ನುವ ಒತ್ತಡ ಇತ್ತ. ಸ್ಥಳೀಯರು DCM DK ಶಿವಕುಮಾರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಹೇಳಿ ಅವ್ರ ವೈಫ್ ಅಂತೆ DK ಶಿವಕುಮಾರ್ ಅವರು, ಅವ್ರ ವೈಫ್ ಅವ್ರ ಶೋಭಾ ಡೆವಲಪರ್ಸ್ ಅವ್ರಿಗೆ ಕೊಟ್ಬಿಟ್ಟು ಅವರು ಇದೆಲ್ಲ ಡೆವಲಪ್ ಮಾಡಕ್ಕೆ ಇದ್ ಮಾಡ್ತಾ ಇದ್ದಾರೆ. ಇನ್ 2-3 ತಿಂಗಳಲ್ಲಿ ನೋಡಿ ಇದು ಏನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ನೀವೇ ನೋಡ್ಬೋದು. ನಾವು ಅದಕ್ಕೆ ಮೇಲೆ ನಾವು ಏನ್ ಹೇಳೋಣ. ಹೇಳಿ ಅವ್ರ ವೈಫ್ ಅಂತೆ DK ಶಿವಕುಮಾರ್ ಅವರು, ಅವ್ರ ವೈಫ್ ಅವ್ರ ಶೋಭಾ ಡೆವಲಪರ್ಸ್ ಅವ್ರಿಗೆ ಕೊಟ್ಬಿಟ್ಟು ಅವರು ಇದೆಲ್ಲ ಡೆವಲಪ್ ಮಾಡಕ್ಕೆ ಇದ್ ಮಾಡ್ತಾ ಇದ್ದಾರೆ. ಇನ್ 2-3 ತಿಂಗಳಲ್ಲಿ ನೋಡಿ ಇದು ಏನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ಹೊಡೆದಾಕ್ರು. ಮಕ್ಕಳು ಚಿಕ್ಕ ಮಗು ನನ್ನ ಮಗ ಅಲ್ಲಿ ಹೋಗಿ ಮಲ್ಸ್ಬಿಟ್ಟು ಬಂದಿದ್ದೀನಿ. ಈ ತರ ಮಾಡಿದಾರೆ. ಏನ್ ಮಾಡೋಣ ಸರ್ ಹೇಳಿ. ಇದೆಲ್ಲ DK ಇದೆ, ಹಿಂದೆ ಇರೋದೆಲ್ಲ DK ಇದೆ. ಅವರೇ ಮಾಡ್ತಾರೆ ಕೆಲಸ. ಇದೆಲ್ಲ ಹಿಂದೆಗಡೆ ಮೆಟ್ರೋ ಬರ್ತಾ ಇದೆ ಅಂತ ನಮ್ 30 ವರ್ಷದಿಂದ ಇಲ್ಲಿ ಇರೋದು ನಮ್ನ ಹೊಡೆದಾಕಿ ಹಾಳು ಮಾಡ್ತಾರೆ DKನೇ. ಎಲ್ಲ ಕಾರಣ DKನೇ. ಇವರೇ ಮಾಡ್ತಾರೆ. ಇದೆಲ್ಲ DK ಇದೆ. ಎಲ್ಲ ಇರೋದೆಲ್ಲ DK ಇದೆ. ಕೋಗಿಲೆಡ್ಗೆ DK ಅವರು ವಿಸಿಟ್ ಮಾಡಿದ್ರು. ಇಲ್ಲಿ ಬಂದಿಲ್ಲ. ಯಾರು ಬರ್ತಾರೆ? ಅವ್ರದಲ್ವಾ, ಅದಕ್ಕೆ ಯಾಕೆ ಬರ್ತಾರೆ? ಅವ್ರದಿರಕ್ಕೆ ಇಲ್ಲಿ ಬರಲ್ಲ. ಅವ್ರದಿಲ್ಲ ಅಂದ್ರೆ ಯಾಕೆ ಬರ್ತಾ ಇದ್ರಿ ಇಲ್ಲಿ? ಅವ್ರದೇ ಇದೆಲ್ಲ ಅವ್ರದೇ. ಹಿಂದೆ ಇರೋದಲ್ಲ ಅವ್ರದೇ. ಮೆಟ್ರೋ ಬರ್ತೈತೆ, ಅದಕ್ಕೆ ನಮ್ಮ ಇವಾಗ ಇಲ್ಲೆಲ್ಲ ಗೆದ್ದ ಕಿತ್ಕೊಂಡ್ಬಿಟ್ರೆ ಅವ್ರು ಚೆನ್ನಾಗಿರ್ಬೋದಲ್ಲ. 30 ವರ್ಷದಿಂದ ಇಲ್ಲಿ ನಾವು ಸತ್ತೋಗ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಬಡವ್ರು ಎಲ್ಲೋಗ್ಬೇಕು ಹೇಳಿ, ಹೋದ್ರೆ ಹೋಗ್ಲಿ. ಎಲ್ಲ ಕಾರಣ ಅವರೇ. ಇದೆಲ್ಲ ಮಾಡ್ತಾರದೇ ಅವರೇ. ಎಲ್ಲೋ ಒಂದ್ ಕಡೆಯಲ್ಲಿ ಸರ್ಕಾರನೇ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಅದೇ ಮಾಡ್ತಾ ಇದ್ದಾರೆ. ನೋಡಿದ್ದಾರೆ ಹೆಂಗಿದೆ ನೋಡಿ ಸರ್. ಎಲ್ಲ ಹೊಡೆದಾಕ್ರು. ಮಕ್ಕಳು ಚಿಕ್ಕ ಮಗು ನನ್ನ ಮಗ ಅಲ್ಲಿ ಹೋಗಿ ಮಲ್ಸ್ಬಿಟ್ಟು ಬಂದಿದ್ದೀನಿ. ತನ್ನ ಮಗಳ ಮದುವೆಗೆ ಆ ಬಡ ತಂದೆ ತನ್ನಲ್ಲಿದ್ದ ಒಡವೆಗಳನ್ನ ಮಾರಿ ಮನೆಯನ್ನ ಖರೀದಿ ಮಾಡಿದ್ರು. ತಾನು ಚಾಲಕನಾಗಿ ಡ್ರೈವರ್ ಆಗಿ ಕೆಲಸ ಮಾಡಿ ಒಂದಿಷ್ಟು ಹಣವನ್ನ ಒಟ್ಟು ಮಾಡಿಟ್ಟು ಮನೆಯನ್ನ ಖರೀದಿ ಮಾಡಿದ್ರು. ಆದ್ರೆ ಆ ಮನೆ ಇವತ್ತು ಕಳ್ಕೊಳ್ಳುವ ಭೀತಿಯಲ್ಲಿ ಅವರಿದ್ದಾರೆ. ಪುತ್ರಿಯ ಮದುವೆಗೆ ಅಂತ ಹೇಳಿ ಬಂಗಾರ ಮಾರಿ ಮನೆಯನ್ನ ಖರೀದಿಸಿರುವ ತಂದೆ ಸ್ವಂತ ಮನೆಯಲ್ಲಿ ಮಗಳ ಮದುವೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೇ ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಆ ಕುಟುಂಬ ಇದೆ. ಚಾಲಕ ವೃತ್ತಿ ಮಾಡಿ ಹಣ ಕೂಡಿಟ್ಟಿದ್ದ ಚಾಲಕ ಇವತ್ತು ಅತಂತ್ರರಾಗಿದ್ದಾರೆ. 2 ತಿಂಗಳ ಹಿಂದೆ ಮನೆಯನ್ನ ಖರೀದಿ ಮಾಡಿದ್ದ ಚಾಲಕ ಮಗಳ ಮದುವೆಯ ಆಭರಣವನ್ನ ಅಡ ಇಟ್ಟು ಮನೆ ಖರೀದಿ ಮಾಡಿದ್ರು. ನಮ್ಮ ಮನೆ ಒಡೆದ್ರೆ ಇಲ್ಲೇ ಸಾಯ್ತೀನಿ ಅಂತ ಹೇಳಿ ಕೂತಿದ್ದಾರೆ. ನಮ್ಮ ಹೆಣದ ಮೇಲೆ ಬುಲ್ಡೋಜರ್ ಹತ್ತಿಸ್ಲಿ ಸರ್ಕಾರದ ವಿರುದ್ಧ. ನಾನು ಬಂದು 3 ತಿಂಗಳ ಮುಂದೆ ಪರ್ಚೇಸ್ ಮಾಡಿರೋದು. ಈ ಸೈಡ್ ಬಂದು ನಮ್ಮ ಮನೆ ಇದ್ದು ಆ ಗೋವಿಂದಪುರದಲ್ಲಿ ಮಾರ್ಬಿಟ್ಟು ನಾನು
ಇಲ್ಲಿ 35 ಲಕ್ಷ ಬಂತು. ಅದ್ರಲ್ಲಿ ಮೇಲ್ ಬಂದಿದ್ದೆಲ್ಲ ಒಡವೆ, ನನ್ನ ಮಗಳ ಮದುವೆ ಇದ್ದಿದ್ದು ಸ್ಟಾಪ್ ಮಾಡ್ಬಿಟ್ಟು ಅದನ್ನು ಒಡವೆ ಇಟ್ಬಿಟ್ಟು ಎಲ್ಲ ಮನೆ ಪರ್ಚೇಸ್ ಮಾಡಿರೋದು ನಾನು. ಇದು ಈ BDA ಅಂತ ನಮ್ಗೆ ಒಂಚೂರು ತಿಳಿವಿರ್ಲಿಲ್ಲ, ಒಂಚೂರು ಗೊತ್ತಿರ್ಲಿಲ್ಲ. ಮತ್ತೆ ಈ ಖಾತಾ ನಾವು ರಿಜಿಸ್ಟರ್ಗೆ ಹೋಗ್ಬೇಕಾದ್ರೆ ನಾವು ಟ್ಯಾಕ್ಸ್ ಕಟ್ಟಿದೀವಿ 3,90,000 ನಾವು ಗವರ್ಮೆಂಟ್ಗೆ. ಅದೇನ್ ಕಟ್ಟಬೇಕು ರಿಜಿಸ್ಟರ್ ಚಾರ್ಜ್ ಅದು ಕಟ್ಟಿದೀವಿ. ಮತ್ತೆ ಈ ಖಾತಾ ಮಾಡಿಸಿದೀವಿ. ಈ ಖಾತಾ ಮಾಡ್ಸೋಕೆ 20 ವರ್ಷದ EC ಬೇಕು ಅಂತ EC ಕೂಡ ತೆಗ್ದಿದ್ದಾರೆ. ಅಲ್ಲೂ ಕೂಡ ನಮ್ಗೆ ಹೇಳಿಲ್ಲ ಇದು BDA ಅಂತ. ಈ ಖಾತಾ ಮಾಡಿಸಿದೀವಿ. ಅದಾದ್ಮೇಲೆ ಬಂದು ಎಲೆಕ್ಟ್ರಿಕ್ ಬಿಲ್ಲು ನಮ್ಮ ಹೆಸರಲ್ಲಿ ಹೋದ ವಾರ ಮಾಡಿಸಿದೀವಿ. ಇಷ್ಟೆಲ್ಲ ಮಾಡಿದೀವಿ. ಬಟ್ ಅವ್ರು ಬಂದು ಬೆಳಗಿನ ಜಾವ ಮನೆ ಸೀಟ್ ಮನೆ ಮೇಡಮ್ ಮೋಲ್ಡ್ ಮನೆ ಬಿಟ್ಟು ಶೀಟ್ ಮನೇಲಿ ಬಂದು ಚಳಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಸ್ಥಳೀಯರಿಂದ DCM DK ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ. ಒತ್ತುವರಿ ತೆರವಿನ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ಇದೆ. SRK ಲೇಔಟ್ ಸಮೀಪದಲ್ಲೇ DK ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಸಮೀಪದಲ್ಲೇ ಇದು ಬರಲಿದೆ, ಈ ಜಾಗ ಬರುತ್ತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಉದ್ದೇಶಿಸಿದ್ದಾರೆ. ಹೀಗಾಗಿ ನಮ್ಮ ಮನೆಯೆಲ್ಲ ನಾವು ಕಳ್ಕೊಂಡಿದ್ದೀವಿ. ಮನೆ ಕಳೆದುಕೊಂಡ ಸ್ಥಳೀಯ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಚಳಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ, ಇದನ್ನ ಮಾರಾಟ ಮಾಡಿ ಅನ್ನುವ ಒತ್ತಡ ಇತ್ತ. ಸ್ಥಳೀಯರು DCM DK ಶಿವಕುಮಾರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಹೇಳಿ ಅವ್ರ ವೈಫ್ ಅಂತೆ DK ಶಿವಕುಮಾರ್ ಅವರು, ಅವ್ರ ವೈಫ್ ಅವ್ರ ಶೋಭಾ ಡೆವಲಪರ್ಸ್ ಅವ್ರಿಗೆ ಕೊಟ್ಬಿಟ್ಟು ಅವರು ಇದೆಲ್ಲ ಡೆವಲಪ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಇನ್ 2-3 ತಿಂಗಳಲ್ಲಿ ನೋಡಿ ಇದು ಏನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ನೀವೇ ನೋಡ್ಬೋದು. ನಾವು ಅದಕ್ಕೆ ಮೇಲೆ ನಾವು ಏನ್ ಹೇಳೋಣ. ಹೇಳಿ ಅವ್ರ ವೈಫ್ ಅಂತೆ DK ಶಿವಕುಮಾರ್ ಅವರು, ಅವ್ರ ವೈಫ್ ಅವ್ರ ಶೋಭಾ ಡೆವಲಪರ್ಸ್ ಅವ್ರಿಗೆ ಕೊಟ್ಬಿಟ್ಟು ಅವರು ಇದೆಲ್ಲ ಡೆವಲಪ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಇನ್ 2-3 ತಿಂಗಳಲ್ಲಿ ನೋಡಿ ಇದು ಏನ್ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ಹೊಡೆದಾಕ್ರು. ಮಕ್ಳು ಚಿಕ್ಕ ಮಗು ನನ್ನ ಮಗ ಅಲ್ಲಿ ಹೋಗಿ ಮನ್ಸಿಗೆ ಬಂದಿದ್ದೀನಿ. ಈ ತರ ಮಾಡಿದಾರೆ, ನಾವೇನ್ ಮಾಡೋಣ ಸರ್ ಹೇಳಿ. ಇದೆಲ್ಲ DK ಇದೆ, ಹಿಂದೆ ಇರೋದೆಲ್ಲ DK ಇದೆ. ಅವರೇ ಮಾಡ್ತಾರೆ ಕೆಲಸ. ಇದೆಲ್ಲ ಹಿಂದೆಗಡೆ ಮೆಟ್ರೋ ಬರ್ತಾ ಇದೆ ಅಂತ ನಮ್ 30 ವರ್ಷದಿಂದ ಇಲ್ಲಿ ಇರೋದು ನಮ್ನ ಹೊಡೆದಾಕಿ ಹಾಳು ಮಾಡ್ತಾರೆ DKನೇ. ಎಲ್ಲ ಕಾರಣ DKನೇ. ಇವರೇ ಮಾಡ್ತಾರೆ ಇದೆಲ್ಲ DK ಇದೆ. ಎಲ್ಲ ಇರೋದೆಲ್ಲ DK ಇದೆ. ಕೋಗಿಲ್ ಅವ್ರಿಗೆ DK ಅವರು ವಿಸಿಟ್ ಮಾಡಿದ್ರು, ಇಲ್ಲಿ ಬಂದಿಲ್ಲ. ಯಾರು ಬರ್ತಾರೆ? ಅವ್ರದಲ್ವ, ಅದಕ್ಕೆ ಯಾಕೆ ಬರ್ತಾರೆ? ಅವ್ರದಿರಕ್ಕೆ ಇಲ್ಲಿ ಬರಲ್ಲ. ಅವ್ರದಿಲ್ಲ ಅಂದ್ರೆ ಯಾಕೆ ಬರ್ತಾ ಇದ್ರಿ ಇಲ್ಲಿ? ಅವ್ರದೇ ಇದೆಲ್ಲ ಅವ್ರದೇ, ಹಿಂದೆ ಇರೋದೆಲ್ಲ ಅವ್ರದೇ. ಮೆಟ್ರೋ ಬರ್ತೈತೆ, ಅದಕ್ಕೆ ನಮ್ಮ ಇವಾಗ ಇಲ್ಲೆಲ್ಲ ಗೆದ್ದ ಕಿತ್ಕೊಂಡ್ಬಿಟ್ರೆ ಅವ್ರು ಚೆನ್ನಾಗಿರ್ಬೋದಲ್ಲ. 30 ವರ್ಷದಿಂದ ಇಲ್ಲಿವೆ, ನಾವು ಸತ್ತೋಗ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಬಡವ್ರು ಎಲ್ಲೋಗ್ಬೇಕು ಹೇಳಿ, ಹೋದ್ರೆ ಹೋಗಿ. ಎಲ್ಲ ಕಾರಣ ಅವರೇ, ಇದೆಲ್ಲ ಮಾಡ್ತಾರದೇ ಅವರೇ. ಈಗ ಎಲ್ಲ ಒಂದ್ ಕಡೆಯಲ್ಲಿ ಸರ್ಕಾರನೇ ಒಂದು ಕಣ್ಣಿಗೆ ಬೆಣ್ಣೆ. ತನ್ನ ಮಗಳ ಮದುವೆಗೆ ಆ ಬಡ ತಂದೆ ತನ್ನಲ್ಲಿದ್ದ ಒಡವೆಗಳನ್ನ ಮಾರಿ ಮನೆಯನ್ನ ಖರೀದಿ ಮಾಡಿದ್ರು. ತಾನು ಚಾಲಕನಾಗಿ ಡ್ರೈವರ್ ಆಗಿ ಕೆಲಸ ಮಾಡಿ ಒಂದಿಷ್ಟು ಹಣವನ್ನ ಒಟ್ಟು ಮಾಡಿಟ್ಟು ಮನೆಯನ್ನ ಖರೀದಿ ಮಾಡಿದ್ರು. ಆದ್ರೆ ಆ ಮನೆ ಇವತ್ತು ಕಳ್ಕೊಳ್ಳುವ ಭೀತಿಯಲ್ಲಿ ಅವರಿದ್ದಾರೆ. ಪುತ್ರಿಯ ಮದುವೆಗೆ ಅಂತ ಹೇಳಿ ಬಂಗಾರ